morning to all. Welcome to Karnataka LMS e-content. In today's class, I am going to explain chapter 16 from the novel Hard Times, written by Charles Dickens, prescribed by the University of Mysore to the second year B.A. B.A-IV optional English 4th semester CBCS course. In this chapter, we are introduced to a husband and wife. Who they are? Mr. Bounderby. Mr. Bounderby's marriage is fixed with Louisa. He provides separate accommodation to Mrs. Sparsit. Mrs. Sparsit is disappointed. The marriage is a factual marriage. Mr. Bounderby's speech of prosaic smugness shows that he is a factual, matter-of-fact, prosaic and money-minded. ಈ ಮದುವೆ ಯಾವುದೇ ರೀತಿಯಲ್ಲೂ ಒಂದು ಒಳ್ಳೆಯ ಮ್ಯಾಚ್ ಅಲ್ಲ. ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ಫ್ಯಾಕ್ಟ್ ಅಷ್ಟೇ. ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ, he is 30 years older than Louisa. He is of the age of her father. ಅವಳ ತಂದೆಯ ವಯಸ್ಸಿನ ವರ. ಅದಕ್ಕೆ ಚಾರ್ಲ್ಸ್ ಡಿಕನ್ಸ್ ಇದನ್ನು ಫ್ಯಾಕ್ಚುಯಲ್ ಮ್ಯಾರೇಜ್ ಅಂತ ಕರೀತಾರೆ. ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಪ್ರೊಸಾಯಿಕ್. ಇಟ್ಸ್ ಜಸ್ಟ್ ಮನಿ ಮೈಂಡೆಡ್ ಮ್ಯಾರೇಜ್. ಹಣಕ್ಕಾಗಿ ಆಗಿರ್ತಕ್ಕಂಥ, ಸ್ಟೇಟಸ್ಗಾಗಿ ಆಗಿರ್ತಕ್ಕಂಥ ಮದುವೆ. ಟಾಮ್ ಈಸ್ ಹ್ಯಾಪಿ ಎಟ್ ದ ಮ್ಯಾರೇಜ್ ಆಸ್ ಇಟ್ ಸೂಟ್ಸ್ ಹಿಸ್ ಸೆಲ್ಫ್ ಇಂಟ್ರೆಸ್ಟ್. ದ ಓನ್ಲಿ ಪರ್ಸನ್ ಹೂ ಈಸ್ ಹ್ಯಾಪಿ ಇನ್ ದ ಫ್ಯಾಮಿಲಿ ಆಫ್ ಲೂಯಿಸಾ ಆಫ್ ದಿಸ್ ಮ್ಯಾರೇಜ್ ಈಸ್ ಟಾಮ್. ಯಾಕೆಂದರೆ ಟಾಮ್ನ ಉದ್ದೇಶ ಇಲ್ಲಿ ಈಡೇರುತ್ತೆ ಈ ಮದುವೆ ಮೂಲಕ. Mr. Bounderby is extremely happy at the acceptance of his marriage proposal by Louisa. Louisa ಮದುವೆಗೆ ಒಪ್ಕೊಂಡಿದ್ದಾಗ ಮಿಸ್ಟರ್ ಬಾಂಡರ್ಬೈಗೆ ಭಾಳ ಸಂತೋಷ ಆಯಿತು. He has to necessarily impart his happiness to Mrs. Sparsit, but he is unable to know how to do that. Mrs. Sparsitಗೆ ಈ ಮದುವೆ ವಿಚಾರನ ಹೇಳಬೇಕು, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಟು ಗೆಸ್ ಇಟ್ಸ್ ಕನ್ಸಿಕ್ವೆನ್ಸಸ್. ಈ ಮದುವೆ ವಿಷಯನ ಮಿಸಸ್ ಪಾಸಿಟ್ಗೆ ಹೇಳಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅದು ಗೊತ್ತಿಲ್ಲ. ಹಿ ಕೆನಾಟ್ ಫೋರ್ಸಿ ಹರ್ ರಿಯಾಕ್ಷನ್ ವೆದರ್ ಶಿ ವಿಲ್ ಇನ್ಸ್ಟ್ಯಾಂಟ್ಲಿ ಡಿಪಾರ್ಟ್ ಬ್ಯಾಗೇಜ್ ಟು ಲೇಡೀಸ್ ಕ್ಯಾಟ್ಜಸ್ ಆರ್ ವಿಲ್ ಬಿ ಪ್ಲೇಂಟಿವ್ ಆರ್ ಅಬ್ಯೂಸಿವ್, ಟಿಯರ್ಫುಲ್ ಆರ್ ಟಿಯರಿ. ಅವಳ ಪ್ರತಿಕ್ರಿಯೆ ಏನು? ಅವಳು ತಕ್ಷಣ ತನ್ನ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಸಮೇತ ತನ್ನ ಮನೆಗೆ ಹೊರಡ್ತಾಳ, ಬೈತಾಳ, ಕಣ್ಣೀರು ಹಾಕ್ತಾಳ. He is now certain of the consequences of the disclosure of this marriage. ಈ ಮದುವೆ ವಿಚಾರನ ಅವಳಿಗೆ ಹೇಳಿದರೆ ಪರಿಣಾಮ ಏನಾಗುತ್ತೆ, ಅವಳ ಪ್ರತಿಕ್ರಿಯೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವನು ಏನೂ ಊಹೆ ಮಾಡಲಾರ. ವೆದರ್ ಶಿ ವಿಲ್ ಬ್ರೇಕ್ ಹರ್ ಹಾರ್ಟ್, ಹೃದಯನೇ ಹೊಡೆದೋಗುತ್ತಾ, ಆರ್ ಬ್ರೇಕ್ ದ ಲುಕಿಂಗ್ ಗ್ಲಾಸ್, ಕೋಪ ಬಂದು ಕನ್ನಡಕನೇ ಹೊಡೆದಾಕ್ತಾಳ. He has no choice. ಅರೆ, he wants to get married to Louisa. No choice. He has to tell her, inform her of his marriage. So after attempting several letters, he tries to inform her through letters. He writes several letters, but he failed to write. He fails to write or express his news of his marriage in a proper way. And failing in them all, he resolved to speak to her. Finally, he decides to speak to her. ಪತ್ರ ಬೇಡ, ಮಾತಿನ ಮೂಲಕನೇ ಅವಳಿಗೆ ಹೇಳ್ಬೇಡೋಣ ಅಂತ ತೀರ್ಮಾನ ಮಾಡ್ತಾನೆ. He arms himself with the very strongest smelling salts and begins the conversation by mentioning that she is not only a lady born and bred but a devilish sensible woman. ಅವನಿಗೆ ಗೊತ್ತಿದೆ, she is not only a lady in the sense a woman who belong to the status of a lady, ಒಂದು ಉನ್ನತ ವರ್ಗಕ್ಕೆ ಸೇರಿರ್ತಕ್ಕಂಥ ಲೇಡಿ ಅಂತ ಕಸ್ಕೊಳ್ಳುವಂಥ ಒಂದು ವರ್ಗಕ್ಕೆ ಸೇರೋ ಲೇಡಿ ಅಷ್ಟೇ ಅಲ್ಲ, ಶಿ ಈಸ್ ಎ ಡೆವಿಲಿಶ್ ಸೆನ್ಸಿಬಲ್ ವುಮೆನ್. ಭಾಳ ಅತ್ಯಂತ ಸೂಕ್ಷ್ಮವಾದಂಥ ಮಹಿಳೆ. ಶಿ ಸೇಸ್ ದಟ್ ಈಸ್ ಇಂಡೀಡ್ ನಾಟ್ ದ ಫಸ್ಟ್ ಟೈಮ್ ದಟ್ ಹಿ ಹ್ಯಾಸ್ ಆನರ್ಡ್ ಹರ್ ವಿತ್ ದ ಸಿಮಿಲರ್ ಎಕ್ಸ್ಪ್ರೆಷನ್ಸ್. ಹಿ ಗೋಸ್ ಆನ್ ಪ್ರೈಸಿಂಗ್ ಹರ್. ನಿಮ್ಮ ಸ್ಟೇಟಸ್ ಹಾಗೆ, ನಿಮ್ಮ ವಂಶ ಹೀಗೆ, ನೀವು ಅಂಥ ಲೇಡಿ, ಇದೆಲ್ಲ ಹೇಳ್ತಾ ಇದನ್ನು ಸೋ ಮೆನಿ ಟೈಮ್ಸ್ ನೀವು ಹೇಳಿದ್ದೀರಲ್ಲ, ಅನೇಕ ಬಾರಿ ಹೇಳಿದ್ದೀರಲ್ಲ. He says that he is going to astonish her that he is to marry Tom Gradgin's daughter.
ನಾನು ಟಾಮ್ ಗ್ರಾಡ್ಗಿನ್ಸ್ ಮಗಳನ್ನ ಮದುವೆ ಆಗಿ ನಿಮಗೆ ಆಶ್ಚರ್ಯ ಉಂಟು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. She says with such a great condescension as well as with such a great compassion for him that she hopes that he may be indeed happy. ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾಳೆ. ಕಂಡೆಸೆನ್ಷನ್ ಆ್ಯಂಡ್ ಕಂಪ್ಯಾಷನ್, ಕರುಣೆಯಿಂದ ಹೇಳ್ತಾಳೆ. ಯು ಮೇ ಬಿ ಹ್ಯಾಪಿ ವಿತ್ ದಿಸ್ ಮ್ಯಾರೇಜ್. ಯು ವಿಲ್ ಬಿ ಹ್ಯಾಪಿ ಅಲ್ಲ, ಯು ವಿಲ್ ಬಿ ಹ್ಯಾಪಿ ಅಂದರೆ ಕಾನ್ಫಿಡೆಂಟಾಗಿ ಹೇಳೋದು. ಈ ಮದುವೆ ಆಗೋದ್ರಿಂದ ನೀವು ತುಂಬ ಸಂತೋಷವಾಗಿರ್ತೀರಾ ಅಂತ ಅಲ್ಲ. ಯು ಮೇ ಬಿ ಹ್ಯಾಪಿ, ಅಯ್ಯೋ ಪಾಪ ನೀವು ಸಂತೋಷದಿಂದ ಇರ್ತೀರಿ ಅಂತ ಅನಿಸುತ್ತೆ. ಆ್ಯಂಡ್ ಹಿ ಈಸ್ ಸೋ ಸರ್ಪ್ರೈಸ್ಡ್ ಅಟ್ ಹರ್ ರಿಯಾಕ್ಷನ್. ಅವಳ ಪ್ರತಿಕ್ರಿಯೆಯನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಮಿಸಸ್ ಪಾಸೆಟ್ ವಿಶಸ್ ವಿತ್ ಆಲ್ ಹರ್ ಹಾರ್ಟ್ ಇನ್ ಎ ಹೈಲಿ ಸುಪೀರಿಯರ್ ಮ್ಯಾನರ್ ಆ್ಯಂಡ್ ಇನ್ ಎ ಪಿಟಿಯೇಬಲ್ ಮ್ಯಾನರ್. ಮಿಕ್ಸ್ಚರ್ ಆಫ್, ಇದು ಹೆಂಗೆ ಆಕ್ಸಿಮರಾನ್ ಅಂತೀವಿ, ಮಿಕ್ಸ್ಚರ್ ಆಫ್ ಕಾಂಟ್ರಡಿಕ್ಟರಿ ಫೀಲಿಂಗ್ಸ್. ಸುಂದರ ರಾಕ್ಷಸಿ ಅಂತ ಹೇಳಿದಾಗೆ. ಆ್ಯಂಡ್ ಸುಪೀರಿಯರ್ ಮ್ಯಾನರ್, ತುಂಬ ಉನ್ನತವಾಗಿ ಮಟ್ಟದಲ್ಲಿ ವಿಶಸ್ ಹೇಳ್ತಾಳೆ, ನಿಮ್ಮ ಮದುವೆ ಚೆನ್ನಾಗಿರಲಿ ಹಾಗೆ ಹೀಗೆ ಅಂತ. ಆದರೆ ಅಟ್ ದ ಸೇಮ್ ಟೈಮ್ ಶಿ ಇನ್ ಎ ವೆರಿ ಪಿಟಿಯೇಬಲ್ ಮ್ಯಾನರ್, ಅಯ್ಯೋ ಪಾಪ ಅನ್ನೋ ರೀತಿಯಲ್ಲೂ ವಿಶಸ್ ಹೇಳ್ತಾಳೆ. ದಟ್ ಹಿ ಮೇ ಬಿ ಇನ್ ಆಲ್ ರೆಸ್ಪೆಕ್ಟ್ಸ್ ವೆರಿ ಹ್ಯಾಪಿ. He says with some resentment that he is much obliged to her and continues that under those circumstances it would not be agreeable to a character like hers to remain there, though she would be very welcome there. His only point is that after his marriage that lady cannot stay in the house. ನಾನು ಮುಖ್ಯವಾಗಿ ಹೇಳಬೇಕಾಗಿರೋದೇನೆಂದರೆ, ಮದುವೆ ಆಗ್ತಿದ್ದೀನಿ, ನಂತರ ನೀವು ಇಲ್ಲಿ ಇರೋಕ್ಕೆ ಆಗೋದಿಲ್ಲ ಅಂತ ಹೇಳಬೇಕು, ಈ ಮನೇಲಿ ಇರಲಿಕ್ಕೆ. ಶಿ ಸೇಸ್ ಇನ್ ಎ ಸುಪೀರಿಯರ್ ಮ್ಯಾನರ್. ಆತ ಹೇಗೆ ಸುಪೀರಿಯರ್ ಮ್ಯಾನರಲ್ಲಿ ಅದನ್ನು ಹೇಳ್ತಾನೆ ಸೂಕ್ಷ್ಮವಾಗಿ, ಅವಳು ಕೂಡ ಅದೇ ರೀತಿ ಒಂದು ಡಿಗ್ನಿಫೈಡ್ ವೇನಲ್ಲಿ, ಘನತೆಯಿಂದ, ಗೌರವದಿಂದ, ಸುಪೀರಿಯರ್ ಮ್ಯಾನರಲ್ಲಿ ಹೇಳ್ತಾಳೆ. ದಟ್ ಶಿ ಕೆನಾಟ್ ಆನ್ ನೋ ಅಕೌಂಟ್ ಥಿಂಕ್ ಆಫ್ ದ್ಯಾಟ್. ನಿಮ್ಮ ಮದುವೆ ಆದಮೇಲೆ ನಾನು ನಿಮ್ಮಲ್ಲಿ ಇರ್ತೀನಿ ಅಂತ ಯಾವುದೇ ರೀತಿಯಲ್ಲೂ ಇರಬೇಕು ಅಂತ ಅಂದ್ಕೊಂಡಿಲ್ಲ. He says that there are apartments at the bank where a born and bred lady as a keeper of the place will be rather a catch than otherwise. She says that he is so good as to promise. ಎಲ್ಲಿ ಇರ್ಬೋದು ಅಂತ ಹೇಳ್ತಾನೆ. He suggests her to stay in a apartment in the bank. And she is so happy and she expresses her gratitude to him for this arrangement that expects from the same annual compliment. ಅವಳು ಕೇಳ್ತಾಳೆ, ನನಗಷ್ಟೇ ಆ್ಯನ್ಯುವಲ್ ಕಾಂಪ್ಲಿಮೆಂಟ್ ನಿಮ್ಮಿಂದ ಸಿಗುತ್ತಾ? He says that the same annual compliment would be acceptable there. She expects herself to assume the same position at the bank without descending lower in the social scale. ಬ್ಯಾಂಕಲ್ಲಿ ಕೂಡ ಸೋಷಿಯಲ್ ಸ್ಕೇಲಿಂದ ಕೆಳಗಿಳಿಯದೆ ಇರೋ ಹಾಗೆ, ಅವಳ ಸೋಷಿಯಲ್ ಸ್ಕೇಲ್ಗೆ, ಈಗ ಇರುವ ಸೋಷಿಯಲ್ ಸ್ಕೇಲ್ಗೆ ಈಕ್ವಲ್ ಆಗೇ ಬ್ಯಾಂಕಲ್ಲಿ ಕೂಡ ಒಂದು ಅಪಾಯಿಂಟ್ಮೆಂಟನ್ನು ಮಾಡಲಾಗತ್ತೆ, ಒಂದು ಪೋಸ್ಟನ್ನು ಕೊಡಲಾಗತ್ತೆ ಅಂತ ಹೇಳ್ತಾನೆ. ಹಿ ಸೇಸ್ ದ್ಯಾಟ್ ಶಿ ವಿಲ್ ಹ್ಯಾವ್ ಹರ್ ಓನ್ ಪ್ರೈವೇಟ್ ಅಪಾರ್ಟ್ಮೆಂಟ್ಸ್. ನಿನಗೆ ನಿಂದೇ ಆದ ಒಂದು ಖಾಸಗಿ ಆದ ಒಂದು ಅಪಾರ್ಟ್ಮೆಂಟನ್ನು ಕೊಡ್ತೀನಿ. ಆ್ಯಂಡ್ ಶಿ ವಿಲ್ ಹ್ಯಾವ್ ಹರ್ ಕೋಲ್ಸ್ ಆ್ಯಂಡ್ ಹರ್ ಕ್ಯಾಂಡಲ್ಸ್, ಎಲ್ಲ ಇಂಡಿಪೆಂಡೆಂಟಾಗಿ, ಹರ್ ಕೋಲ್ಸ್, ಕ್ಯಾಂಡಲ್ಸ್, ಆಲ್ ದ ರೆಸ್ಟ್ ಆಫ್ ಇಟ್. ಆ ಮನೆಗೆ ಏನು ಬೇಕು ಎಲ್ಲವೂ ಒಂದು ವ್ಯಕ್ತಿ ಜೀವನ ಮಾಡಲಿಕ್ಕೆ ಒದಗಿಸ್ತಾನೆ. ಆ್ಯಂಡ್ ಶಿ ವಿಲ್ ಹ್ಯಾವ್ ಹರ್ ಮೇಡ್ ಟು ಪ್ರೊಟೆಕ್ಟ್ ಹರ್, ಒಂದು ಹೌಸ್ ಮೇಡ್ ನೇಮಿಸ್ತಾನೆ. ಆ್ಯಂಡ್ ಶಿ ವಿಲ್ ಬಿ ವಾಟ್ ಶಿ ಟೇಕ್ಸ್ ದ ಲಿಬರ್ಟಿ ಆಫ್ ಕನ್ಸಿಡರಿಂಗ್ ಪ್ರೆಷಿಯಸ್ ಕಂಫರ್ಟೇಬಲ್. ಏನೇನು ತನ್ನ ಕಂಫರ್ಟೇಬಲ್ ಲೈಫ್ಗೆ ಬೇಕಾಗಿದೆ ಪ್ರೆಷಿಯಸ್ ಅಂತ, ಅದೆಲ್ಲನೂ ಅವನು ಕೊಡ್ತಾನೆ, ಒದಗಿಸ್ತಾನೆ ಅವಳಿಗೆ. ಅಂದರೆ ಅವಳ ಸೋಷಿಯಲ್ ಸ್ಟೇಟಸ್ಸು ಯಾವುದೇ ರೀತಿಯಲ್ಲೂ ಕಡಿಮೆ ಆಗಬಾರ್ದು ಆ ರೀತಿಯಲ್ಲಿ. ಮಿಸಸ್ ಪಾಸೆಟ್ ಅಕ್ಸೆಪ್ಟ್ಸ್ ಈಸ್ ಆಫರ್ ಗ್ರೇಟ್ಫುಲ್ಲಿ. ತುಂಬ ಕೃತಜ್ಞತೆಯಿಂದ ಅವನ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಆ್ಯಂಡ್ ವಿತ್ ಮೆನಿ ಸಿನ್ಸಿಯರ್ ಎಕ್ನಾಲೆಜ್ಮೆಂಟ್ಸ್ ಫಾರ್ ಪಾಸ್ಟ್ ಫೇವರ್ಸ್. ಆ್ಯಂಡ್ ಹಿಂದೆ ಆತ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳಿಗೂ ಅವಳು ತುಂಬ ಸಿನ್ಸಿಯರಾಗಿ ಥ್ಯಾಂಕ್ಸ್ ಹೇಳ್ತಾಳೆ. ಆ್ಯಂಡ್ ಶಿ ಫಾಂಡ್ಲಿ ಹೋಪ್ಸ್ ದ್ಯಾಟ್ ಮಿಸ್ ಗ್ರಾಡ್ಗಿನ್ ಮೇ ಬಿ ಆಲ್ ಹಿ ಡಿಸೈರ್ಸ್ ಆ್ಯಂಡ್ ಡಿಸರ್ವ್ಸ್. ಆ್ಯಂಡ್ ಹೇಳ್ತಾಳೆ, ಶಿ ಫಾಂಡ್ಲಿ ಹೋಪ್ ದಟ್ ಮಿಸ್ ಗ್ರಾಡ್ಗಿನ್ ಮೇ ಬಿ ಆಲ್ ಹಿ ಡಿಸೈರ್ಸ್ ಆ್ಯಂಡ್ ಡಿಸರ್ವ್ಸ್. ನಿಮಗೆ ನಿಜಕ್ಕೂ ಅರ್ಹವಾದ ವ್ಯಕ್ತಿ ಅಂದರೆ ಮಿಸ್ ಗ್ರಾಡ್ಗಿನ್ ಅಂತ ಹೇಳ್ತಾಳೆ. ಬಟ್ ಶಿ ಶೋಸ್ ಕಂಪ್ಯಾಷನ್ ಆನ್ ಹಿಮ್ ಆ್ಯಸ್ ಎ ವಿಕ್ಟಿಮ್. ಆದರೆ ಶಿ ಶೋಸ್ ಕಂಪ್ಯಾಷನ್ ಅಷ್ಟೇ. ಎಸ್ ಯು ರಿಯಲಿ ಡಿಸರ್ವ್ ಮಿಸ್ ಗ್ರಾಡ್ಗಿನ್ ಅಂತ ಒಂದು ಸರಿ ಹೇಳಿದ್ರೆ, ಅಟ್ ದ ಸೇಮ್ ಟೈಮ್ ಶಿ ಶೋಸ್ ಕಂಪ್ಯಾಷನ್ ಹಿಮ್ ಆ್ಯಸ್ ಎ ವಿಕ್ಟಿಮ್. ನೀವು ಬಲಿಪಶು ಆಗ್ತಾ ಇದ್ದೀರಾ ಅವಳನ್ನ ಮದುವೆ ಆಗಿ ಅನ್ನೋ ರೀತಿಯಲ್ಲಿ ಕರುಣೆಯೂ ತೋರಿಸ್ತಾಳೆ. ದ ಮ್ಯಾರೇಜ್ ಈಸ್ ಟು ಬಿ solemnized in 8 weeks' time, and Mr. Bounderby goes every evening to Stone Lodge as an accepted wooer. ಮದುವೆಗೆ 8 ವಾರಗಳ ಕಾಲ ಸಮಯಾವಕಾಶ ಇದೆ.
ಮಿಸ್ಟರ್ ಬೌಂಡಬಿ ಈಗ ಸ್ಟೋನ್ ಲಾಡ್ಜ್, ಹೌಸ್ ಆಫ್ ಮಿಸ್ ಲೂಯಿಸಾ, ಅಲ್ಲಿಗೆ ಪ್ರತಿದಿನ ಹೋಗ್ತಾರೆ ಆ್ಯಸ್ ಎ ಊವರ್, ಪ್ರೇಮಿಯಾಗೆ. ಲವ್ ಈಸ್ ಮೇಡ್ ಆನ್ ದೀಸ್ ಅಕೇಶನ್ಸ್ ಇನ್ ದ ಫಾರ್ಮ್ ಆಫ್ ಬ್ರೇಸ್ಲೆಟ್ಸ್. ಪ್ರೀತಿಯನ್ನು ಆತ ಹೇಗೆ ವ್ಯಕ್ತಪಡಿಸ್ತಾನೆ? ಬೈ ಗಿವಿಂಗ್ ಹರ್, ಲೂಯಿಸಾ, ದ ಗಿಫ್ಟ್ ಆಫ್ ಬ್ರೇಸ್ಲೆಟ್ಸ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಆ್ಯಂಡ್ ಆನ್ ಆಲ್ ಅಕೇಶನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಬಿಟ್ರಾದಲ್. ಈ ವಿಟ್ರಾದಲ್, ಎಂಗೇಜ್ಮೆಂಟ್, ನಿಶ್ಚಿತಾರ್ಥ ಆದಮೇಲೆ ವಧುವಿನ ಮನೆಗೆ ಹೋಗುವಾಗ ಅವಳನ್ನು ಮನವೊಲಿಸಲಿಕ್ಕೆ ಏನೇನು ಕೊಡ್ಬೋದು, ಗಿಫ್ಟ್ಗಳನ್ನು ಕೊಡೋಕ್ಕೆ ಸಾಧ್ಯ, ಎಲ್ಲ ಗಿಫ್ಟನ್ನು ಕೊಡ್ತಾನೆ. ಟೇಕ್ಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಆಸ್ಪೆಕ್ಟ್. ಅದನ್ನು ಅವನೊಂದು ರೀತಿ ಈ ನಿಶ್ಚಿತಾರ್ಥನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಸ್ಪೆಕ್ಟಾಗಿ ನೋಡ್ಕೊಂಡಿದ್ದಾನೆ. ಡ್ರೆಸ್ಸಸ್ ಆರ್ ಮೇಡ್, ಮದುವೆಗೆ ಬೇಕಾದ ಎಲ್ಲ ಉಡುಪುಗಳು ಸಿದ್ಧವಾದವು. ಜ್ಯುವೆಲ್ರಿ ಈಸ್ ಮೇಡ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಅಸಾರ್ಟ್ಮೆಂಟ್ ಆಫ್ ಫ್ಯಾಕ್ಟ್ಸ್ ಡಸ್ ಅಪ್ರೋಪ್ರಿಯೇಟ್ ಆನ್ ಟು ದ ಕಾಂಟ್ರಾಕ್ಟ್. ಏನೇನು ಆ ಕಾಂಟ್ರಾಕ್ಟಿಗೆ ಬೇಕಾಗಿತ್ತ ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಆರ್ ಆಲ್ ಫುಲ್ಫಿಲ್ಡ್, ಡ್ರೆಸ್, ಜ್ಯುವೆಲ್ರಿ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ದ ಬಿಸ್ನೆಸ್ ಈಸ್ ಆಲ್ ಫ್ಯಾಕ್ಟ್ ಫ್ರಮ್ ಫಸ್ಟ್ ಟು ಲಾಸ್ಟ್. ಮ್ಯಾರೇಜ್ ಹಿಯರ್ ಈಸ್ ಎ ಬಿಸ್ನೆಸ್ ಫ್ರಮ್ ಫಸ್ಟ್ ಟು ಲಾಸ್ಟ್. ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ ಇಟ್ಸ್ ಜಸ್ಟ್ ಎ ಬಿಸ್ನೆಸ್. The hours do not go through any of those rosy performances which foolish poets have ascribed to them at such time. ಈ ಫೂಲಿಶ್ ಪೊಯೆಟ್ಸ್, ಮೂರ್ಖ ಕವಿಗಳಿದ್ದಾರಲ್ಲ, ಒಂದು ಗಂಡು ಹೆಣ್ಣು ಮದುವೆ ನಿಶ್ಚಿತಾರ್ಥ ಆದಂಥ ಅವಧಿಯಲ್ಲಿ ಅವರು ಭಾವನಾತ್ಮಕವಾಗಿ ಒಂದು ಪ್ರೇಮಿಸಬೇಕಲ್ಲ, ಹತ್ತಿರ ಆಗಬೇಕಲ್ಲ. ಆ those things are belong to those foolish poets, not to these people who have based their life on facts. And neither does the clocks go any faster or any slower. ನಿಜವಾದಂಥ ಪ್ರೇಮಿಗಳಿಗೆ, ಭಾವನಾತ್ಮಕ ಸಂಬಂಧ ಬೆಳೆಸೋರಿಗೆ ಈ ಗಡಿಯಾರ ನಿಧಾನವಾಗಿ ಚಲಿಸ್ಬೇಕು. ಅವ್ರು ಬರಲಿಲ್ಲ ಪ್ರೇಮಿ ಅಂದರೆ, ಬರಲಿಲ್ಲ ಅಂದರೆ ಬೇಗ ಓಡಬೇಕು. ಕ್ಲಾಕ್ ಫಾಸ್ಟರು ಓಡ್ತಾ ಇಲ್ಲ, ಸ್ಲೋವರು ಓಡ್ತಾ ಇಲ್ಲ. ದ್ಯಾನ್ ಅಟ್ ಅದರ್ ಸೀಸನ್ಸ್, ಐ ಕೋಟ್ ಆ್ಯಂಡ್ ಅನ್ಕೋಟ್, ಈಸ್ accustomed regularity is buried by the clock as usual. He visits her regularly, but there is no change in the movement of the clock. It is neither faster nor slower. It's just going on mechanically as usual. That means there is no fluctuations in the feelings of bride or bridegroom. ವಧು ಅಥವಾ ವರ ಇವರಿಬ್ಬರ ಭಾವನೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. Josiah Bounderby, Esquire of Cockton, married to Louisa, eldest daughter of Thomas Gradgrind, Esquire of Tone, Lord MP in the Church of the Florid Wooden Legs, that popular order of architecture. After 8 weeks, Josiah Bounderby, Esquire of Cockton, married to Louisa. Louisa, eldest daughter of Thomas Gradgrind, Esquire of Tone Lodge, MP in the Church of the Florid Wooden Legs. ಮದುವೆ ಎಲ್ಲಾಗಬೇಕು, ಪ್ಯಾಲೇಸ್ ಹೋಟೆಲೆಲ್ಲ ಆಯಿತು, ಲೈಕ್ ದಿಸ್ ಎಲ್ಲಾಯಿತು ಮದುವೆ. ಆರ್ಡಿನರಿ ಟೆಂಪಲೆಲ್ಲ ಆಯಿತು, ಯಾವುದೋ ಒಂದು ಹಿರಿಯರ ಸಮ್ಮುಖದಲ್ಲಿ ಒಂದು ಸಣ್ಣ ಮರದ ಕೆಳಗೆ ಆಯಿತು. ನೋ, ಆ ಥರ ಅಲ್ಲ. MP ಮಗಳು ಮದುವೆ. ಎಸ್ಕ್ವೈರ್ ಜೋಸಯ್ಯ ಬೌಂಡಬೈ, ಅನ್ ಗ್ರೇಟ್ ಇಂಡಸ್ಟ್ರಿಯಲಿಸ್ಟ್ ಆಫ್ ಕಾಕ್ಟೌನ್. ದ ಮ್ಯಾರೇಜ್ ಆಫ್ ದೀಸ್ ಟೂ is held at Wooden Legs, Church of Florid Wooden Legs, famous church, that popular order of architecture. They go home to breakfast at Stone Lodge. After marriage, ಮದುವೆ ಆದ್ಮೇಲೆ ಎಲ್ಲಿಗೆ ಹೋಗ್ತಾರೆ? ಬ್ರೇಕ್ಫಾಸ್ಟ್ಗೆ ಸ್ಟೋನ್ ಲಾಡ್ಜ್ಗೆ ಹೋಗ್ತಾರೆ. ಅಲ್ಲಿ a great party is gathered. There is an improving party assembled on the auspicious occasion. Who knows what everything they have to eat and drink is made of. ಬ್ರೇಕ್ಫಾಸ್ಟಲ್ಲಿ ಗ್ರ್ಯಾಂಡ್ ಅರೇಂಜ್ಮೆಂಟ್ ಮಾಡಲಾಗಿದೆ. ಎಲ್ಲರಿಗೂ ಗೊತ್ತು ವಾಟ್ ದೇ ಆರ್ ಗೋಯಿಂಗ್ ಟು ಈಟ್ ದೇರ್ ಅಂತ. ಮೊದಲೇ ಕೊಟ್ಟಿದ್ದಾರೆ ಮೆನು. ಬ್ರೇಕ್ಫಾಸ್ಟ್ಗೆ ಏನು ಇರುತ್ತೆ, ಡಿನ್ನರ್ಗೆ ಏನಿರುತ್ತೆ, ಲಂಚ್ಗೆ ಏನಿರುತ್ತೆ, ಮ್ಯಾರೇಜ್ ಆನ್ ದ ಅಕೇಶನ್ ಆಫ್ ದಿಸ್ ಮ್ಯಾರೇಜ್ ಅಂತ. ಆ್ಯಂಡ್ ಎವ್ರಿ ಒನ್ ನೋಸ್ ವಾಟ್ ದೇ ಆರ್ ಗೋಯಿಂಗ್ ಟು ಈಟ್ ದೇರ್, ವಾಟ್ ದೇ ಆರ್ ಗೋಯಿಂಗ್ ಟು ಡ್ರಿಂಕ್ ದೇರ್, ಆ್ಯಂಡ್ ಹೌ ಇಟ್ ಈಸ್ ಇಂಪೋರ್ಟೆಡ್ ಆರ್ ಎಕ್ಸ್ಪೋರ್ಟೆಡ್. ಆ ಥಿಂಗ್ಸ್ನೆಲ್ಲ ಎಲ್ಲಿಂದ ಇಂಪೋರ್ಟ್ ಮಾಡಿದ್ದಾರೆ, ಎಕ್ಸ್ಪೋರ್ಟ್ ಮಾಡಿದ್ದಾರೆ, ಆ್ಯಂಡ್ ಇನ್ ವಾಟ್ ಕ್ವಾಂಟಿಟೀಸ್, ಎಷ್ಟು ಕ್ವಾಂಟಿಟಿ ತರಿಸಿದ್ದಾರೆ, ಆ್ಯಂಡ್ ಇನ್ ವಾಟ್ ಬಾಟಲ್ಸ್, ವೆದರ್ ನೇಟಿವ್ ಆರ್ ಫಾರಿನ್ ಆ್ಯಂಡ್ ಆಲ್ ಅಬೌಟ್ ಇಟ್. ಎಲ್ಲಿಂದ ತರಿಸಿರೋದು, ನೇಟಿವ್ ಫಾರಿನ, ಎವ್ರಿಥಿಂಗ್ ಈಸ್ ಗಿವನ್ ಔಟ್ ಇನ್ ಡೀಟೇಲ್, ಆ್ಯಂಡ್ ಎವ್ರಿ ಒನ್ ನೋಸ್ ಅಬೌಟ್ ದಿಸ್. ದ ಬ್ರೈಡ್ಸ್ಮೇಡ್ಸ್ ಡೌನ್ ಟು ಎ ಲಿಟಲ್ ಜೇನ್ ಗ್ರಾಡ್ಗ್ರಿನ್ ಆರ್, ಇನ್ ಅನ್ intellectual point of view, fit helpmates for the calculating boy, and there is no nonsense about any of the company. A bride, she down to little Jane Gradgrind,
or in an intellectual point of view, fit helpmates for the calculating boy. ಆ ಬ್ರೈಡ್ಸ್ ಸಿಕ್ಕಿರ್ತಕ್ಕಂಥ ಮೇಡ್ಸ್ ಕೂಡ ಆ ಲಿಟಲ್ ಗ್ರಾಡ್ಗನ್ಗೆ ಕೂಡ ಇಂಟೆಲೆಕ್ಚುಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ದೇ ಆರ್ ಹೆಲ್ಪ್ ಮೇಡ್ ಫಾರ್ ದ ಕ್ಯಾಲ್ಕುಲೇಟಿಂಗ್ ಬಾಯ್ ಆ್ಯಂಡ್ ದೆರ್ ಇಸ್ ನೋ ನಾನ್ಸೆನ್ಸ್ ಅಬೌಟ್ ಎನಿ ಆಫ್ ದ ಕಂಪನಿ. ಅಂದರೆ ಬ್ರೈಡ್ ಗ್ರೂಮ್ಗೆ ಮ್ಯಾಚ್ ಆಗೋಂಥ ಅವರ ಇಂಟೆಲೆಕ್ಚುಯಲ್ ಲೆವೆಲ್ಗೆ ಪಾಯಿಂಟ್ ಆಫ್ ವ್ಯೂಗೆ ಮ್ಯಾಚ್ ಆಗೋಂಥ ಹೆಲ್ಪ್ ಮೇಡ್ಸನ್ನು ಇವಳಿಗೆ ಜೊತೆಲಿರಲಿಕ್ಕೆ ನೇಮಕ ಮಾಡಲಾಗಿದೆ. ನಾಟ್ ಆಫ್ ಅರ್ ಏಜ್. ಆಫ್ಟರ್ ಬ್ರೇಕ್ಫಾಸ್ಟ್ ದ ಬ್ರೈಡ್ ಗ್ರೂಮ್ ಅಡ್ರೆಸಸ್ ದ ಪಾರ್ಟಿ ಆಸ್ ಫಾಲೋಸ್. ಬ್ರೇಕ್ಫಾಸ್ಟ್ ಆಯಿತು, ಬ್ರೈಡ್ ಗ್ರೂಮ್ ವರ ಅಲ್ಲಿದ್ದಂಥ ನೆರೆದಿದ್ದಂಥ ಅತಿಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹೀಗೆ, ಐ ಕೋಟ್ ಆ್ಯಂಡ್ ಅನ್ಕೋಟ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಐ ಆಮ್ Josiah Bonderby of Cocktown. Since you have done my wife and myself the honor of drinking our health and happiness, I suppose I must acknowledge the same. ಅವ್ರನ್ನ ಅಡ್ರೆಸ್ ಮಾಡಿ ಹೇಳ್ತಾರೆ, all of you have gathered here and all of you have made this occasion a happy one by drinking for our health, bride and bridegroom, and I thank you for that. I suppose I must acknowledge the same, though as you all know me and know what I am. ನಿಮಗೆಲ್ಲರಿಗೂ ಗೊತ್ತು ನಾನೇನು ಅಂತ, ನಾನೇನಾಗಿದ್ದೀನಿ ಅಂತ, ಆ್ಯಂಡ್ ವಾಟ್ ಮೈ ಎಕ್ಸ್ಟ್ರಾಕ್ಷನ್ ವಾಸ್, ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನಿಮಗೂ ಗೊತ್ತು. ಎಕ್ಸ್ಟ್ರಾಕ್ಷನ್ ವಾಸ್, ಯು ವೋಂಟ್ ಎಕ್ಸ್ಪೆಕ್ಟ್ ಎ ಸ್ಪೀಚ್ ಫ್ರಮ್ ಎ ಮ್ಯಾನ್ ಹೂ when he sees a post says that is a post, and says when he sees a pump says that is a pump, and is not to be got to call a post a pump or a pump a post or either of them. ನಾನು ಎಲ್ಲಿಂದ ಬಂದಿದ್ದೀನಿ ನಿಮಗೆ ಚೆನ್ನಾಗಿ ಗೊತ್ತು, ನಾನು ಎಂಥ ಮನುಷ್ಯ ನಿಮಗೆ ಚೆನ್ನಾಗಿ ಗೊತ್ತು. ಎಂಥ ಮನುಷ್ಯ ನಾನು? ವೆನ್ ಹಿ ಸೀಸ್ ಎ ಪೋಸ್ಟ್ ಸೇಸ್ ದಟ್ ಇಸ್ ಎ ಪೋಸ್ಟ್. ಈ ಪೋಸ್ಟ್ ನಡೆದಾಗ ಅದನ್ನ ಪೋಸ್ಟ್ ಅಂತಲೇ ಹೇಳ್ತಾನೆ. ವೆನ್ ಹಿ ಸೀಸ್ ಎ ಪಂಪ್ ಹಿ ಸೇಸ್ ದಟ್ಸ್ ಎ ಪಂಪ್. ಪಂಪ್ ನಡೆದಾಗ ಪಂಪ್ ಅಂದರೆ ದಟ್ ಮಚ್ ರಿಯಲಿಸ್ಟಿಕ್ ಅಂತ. ನಾಟ್ ಟು ಬಿ ಗಾಟ್ ಕಾಲ್ ಎ ಪೋಸ್ಟ್ ಎ ಪಂಪ್. ಪೋಸ್ಟ್ನ ಪಂಪ್ ಅಂತಾನ, ಪಂಪ್ನ ಪೋಸ್ಟ್ ಅಂತಾನ, ಆರ್ ಐದರ್ ಆಫ್ ದೆಮ್ ಎ ಟೂತ್ ಪಿಕ್. ಅವೆರಡನ್ನ ಇನ್ನೊಂದು ಟೂತ್ ಪಿಕ್ ಅಂತಾನ ಹೇಳು. ಅಂದರೆ ಇರೋದನ್ನು ಇದ್ದ ಹಾಗೆ ಹೇಳುವಂಥ ಮನುಷ್ಯ, ಇಲ್ಲದನ್ನು ಹೇಳೋದಿಲ್ಲ. ಈ ಪೆನ್ನನ್ನು ಪೆನ್ನೆ ಅನ್ನೋದು, ಈ ಪೆನ್ನನ್ನು ಕತ್ತಿ ಅನ್ನಲ್ಲ, ಚಾಕು ಅನ್ನಲ್ಲ, ಆ ಥರ. ಇಫ್ ಯು ವಾಂಟ್ ಎ ಸ್ಪೀಚ್, ದಿಸ್ ಮಾರ್ನಿಂಗ್ ಮೈ ಫ್ರೆಂಡ್ ಆ್ಯಂಡ್ ಫಾದರ್ ಇನ್ ಲಾ ಟಾಮ್ ಗ್ರಾಡ್ಗನ್ ಈಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ you are expecting a speech from a man who is very realistic, and I am, my father-in-law is Tom Gradgrin. Nanna maava yaru? Tom Gradgrin. What is he? He is a member of parliament. And you know where to get it? I am not your man. Naan nimma man alla. That means I don't belong to your status anta. However, if I feel little independent when I look around this table today and reflect how little I thought of marrying Tom Gradgrin's daughter when I was a ragged street boy. ಆದರೂ ನಾನು ಇವಾಗ ಇಲ್ಲಿದ್ದೀನಿ ನಿಮ್ಮ ಜೊತೆ. I have got married to the daughter of an MP. If I look back and think that if I could marry a rag picker have got married to the daughter of an MP, Tom Gradgrin's daughter, when I was ragged street boy who never washed his face unless it was a pump. At pump that not after half an hour than once a fortnight, I hope may be excused. 15 ದಿನಕ್ಕೆ ಒಂದ್ಸರಿ ಕೂಡ ಮುಖ ತೊಳೆಯೋಕ್ಕೆ ನನಗೆ ಅವಕಾಶ ಸಿಗ್ತಿರ್ಲಿಲ್ಲ, ನೀರು ಸಿಗ್ತಿರ್ಲಿಲ್ಲ ಅಂತ ರ್ಯಾಕ್ ಪಿಕ್ಕರ್ ಹುಡುಗ ನಾನು. ರ್ಯಾಕ್ ಪಿಕ್ಕರ್ ಆಗಿ ಥಾಮಸ್ ಗ್ರಾಡ್ಗಿನ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಕನ್ಸಲ್ಲಾದರೂ ಅನ್ಸ್ಕೊಳಕ್ಕಾಗತ್ತಾ? ಸೊ ಐ ಹೋಪ್ ಯು ಲೈಕ್ ಮೈ ಫೀಲಿಂಗ್ ಇಂಡಿಪೆಂಡೆಂಟ್. ಸೊ ನಾನೀಗ ಐ ಆಮ್ ಇಂಡಿಪೆಂಡೆಂಟ್. ನಾನು ಎಷ್ಟು ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ ಯಾವುದೇ ಹಿನ್ನೆಲೆ ಇಲ್ಲದೆ, ಬ್ಯಾಕ್ಗ್ರೌಂಡ್ ಇಲ್ಲದೆ ಹೇಗೆ ನಾನು ಜೀವನದಲ್ಲಿ ಒಬ್ಬನೇ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಳ್ತೀರಲ್ಲ. ನೌ ಐ ಹ್ಯಾವ್ ಮೆನ್ಷನ್ಡ್ ಆ್ಯಂಡ್ ಯು ಹ್ಯಾವ್ ಮೆನ್ಷನ್ಡ್ ದಟ್ ಐ ಆಮ್ ದಿಸ್ ಡೇ ಮ್ಯಾರಿಡ್ ಟು ಟಾಮ್ ಗ್ರಾಡ್ಗಿನ್ಸ್ ಡಾಟರ್. ಈಗ ನೋಡಿ, ಎ ರ್ಯಾಕ್ ಪಿಕ್ಕರ್ ಬಾಯ್ ಹ್ಯಾಸ್ ಗಾಟ್ ಮ್ಯಾರಿಡ್ ಟು ಟಾಮ್ ಗ್ರಾಡ್ಗಿನ್ಸ್ ಡಾಟರ್. ಐ ಆಮ್ ವೆರಿ ಗ್ಲಾಡ್ ಟು ಬಿ ಸೋ. ನಂಗೆ ತುಂಬ ಸಂತೋಷ ಆಗ್ತಿದೆ. ಇಟ್ ಹ್ಯಾಸ್ ಲಾಂಗ್ ಬೀನ್ ಮೈ ವಿಶ್ ಟು ಬಿ ಸೋ. ಬಹಳ ದಿನಗಳಿಂದ ನನಗೆ ಈ ಆಸೆ ಇತ್ತು, ಈ ಥರ ದೊಡ್ಡ ವ್ಯಕ್ತಿಯ ಮಗಳನ್ನ ಮದುವೆ ಆಗಬೇಕು ಅಂತ. ಐ ಹ್ಯಾವ್ ವಾಚ್ಡ್ ಅವರ್ ಬ್ರಿಂಗಿಂಗ್ ಅಪ್. ಸಂತೋಷ ಯಾಕೆ ಅಂದರೆ ನನ್ನ ಕಣ್ಣೆರೆಗೆ ಬೆಳೆದ ಹುಡುಗಿ. ಐ ವಾಚ್ಡ್ ಅವರ್ ಬ್ರಿಂಗಿಂಗ್ ಅಪ್. ಅವಳು ಬೆಳೆಯೋದನ್ನು ನೋಡಿದ್ದೀನಿ. ಆ್ಯಂಡ್ ಐ ಬಿಲೀವ್ ಶಿ ಈಸ್ ವರ್ದಿ ಆಫ್ ಮೀ. ಅವಳು ನನಗೆ ಯೋಗ್ಯವಾದ ಹೆಂಡತಿ ಅಂತ ನನಗೆ ನಂಬಿಕೆ ಇದೆ. ಅಟ್ ದ ಸೇಮ್ ಟೈಮ್ ನಾಟ್ ಟು ಡಿಸೀವ್ ಯು. ನಾನು ನಿಮಗೆ ಮೋಸ ಮಾಡ್ತಾ ಇಲ್ಲ. ಐ ಬಿಲೀವ್ ಐ ಆಮ್ ವರ್ದಿ ಆಫ್ ಹರ್. ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ. ನಾನು ಅಂದ್ಕೊಂಡಿದ್ದೀನಿ ಐ ಆಮ್ ವರ್ದಿ ಆಫ್ ಹರ್. ಅವಳು ಹೇಗೆ ನನಗೆ ಯೋಗ್ಯ ವಧುನೋ, ನಾನು ಕೂಡ ಅವಳಿಗೆ ಯೋಗ್ಯ ವರ ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಐ ಥ್ಯಾಂಕ್ ಯು ಆನ್ ಬೋತ್ ಅವರ್ ಪಾರ್ಟ್ಸ್ ಫಾರ್ ದ ಗುಡ್ ವಿಲ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ಅಸ್.
ಸೊ ನಮ್ಮ ಮದುವೆಯನ್ನು ಒಪ್ಕೊಂಡು ಇಲ್ಲಿ ಬಂದು ಆಶೀರ್ವದಿಸಿದ್ದೀರಿ. ನಿಮ್ಮ ಒಳ್ಳೆಯತನಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ದ ಬೆಸ್ಟ್ ವಿಶ್ ಐ ಕ್ಯಾನ್ ಗಿವ್ ದ ಅನ್ಮ್ಯಾರಿಡ್ ಪಾರ್ಟ್ ಆಫ್ ದ ಪ್ರೆಸೆಂಟ್ ಕಂಪ್ನಿ ಈಸ್ ದಿಸ್. ನಾನಿಲ್ಲಿರ್ತಕ್ಕಂಥ ಅನ್ಮ್ಯಾರಿಡ್ ಪಾರ್ಟ್ ಆಫ್ ದ ಪ್ರೆಸೆಂಟ್ ಕಂಪ್ನಿ, ಅನ್ಮ್ಯಾರಿಡ್ ಅವಿವಾಹಿತರಿಗೆ ನಾನು ಕೊಡುವಂಥ ಒಂದು ಉಡುಗೊರೆ ಇಷ್ಟೇ. ಐ ಹೋಪ್ ಎವ್ರಿ ಬ್ಯಾಚುಲರ್ ಮೇ ಫೈಂಡ್ ಆ್ಯಸ್ ಗುಡ್ ಎ ವೈಫ್ ಆಸ್ ಐ ಹ್ಯಾವ್ ಫೌಂಡ್. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಬ್ಯಾಚುಲರ್ಗೂ, ಅವಿವಾಹಿತ ವ್ಯಕ್ತಿಗೂ ನನಗೆ ಸಿಕ್ಕಿರುವಷ್ಟೇ ಒಳ್ಳೆ ಹೆಂಡತಿ ಸಿಗಲಿ. ಆ್ಯಂಡ್ ಐ ಹೋಪ್ ಎವ್ರಿ ಸ್ಪಿನ್ಸ್ಟರ್ ಮೇ ಫೈಂಡ್ ಆ್ಯಸ್ ಗುಡ್ ಎ ಹಸ್ಬೆಂಡ್ ಆಸ್ ಮೈ ವೈಫ್ ಆ್ಯಸ್ ಫೌಂಡ್. ಇಲ್ಲಿರ್ತಕ್ಕಂಥ ಅವಿವಾಹಿತ ಕನ್ಯೆಯರಿಗೆ, ಅವಿವಾಹಿತ ಹುಡುಗರಿಗೆ, ಯುವಕರಿಗೆ ಲೂಯಿಸಾ ಅಷ್ಟು ಒಳ್ಳೆ ಹೆಂಡತಿ ಸಿಗಲಿ. ಅವಿವಾಹಿತ ಕನ್ಯೆಯರಿಗೆ ನನ್ನಷ್ಟೇ ಒಳ್ಳೆ ಗಂಡ ಸಿಗಲಿ. ಶಾರ್ಟ್ ಐ ಕೋಟ್ ಆ್ಯಂಡ್ ಅನ್ಕೋಟ್. ಶಾರ್ಟ್ಲಿ ಆಫ್ಟರ್ ದಿಸ್ ದೇ ಗೋ ಆನ್ ಎ ಟ್ರಿಪ್ ಟು ಲಯನ್ಸ್. ಇದಾದಮೇಲೆ ಅವರು ಲಯನ್ಸ್ಗೆ ಟ್ರಿಪ್ಗೆ ಹೋಗ್ತಾರೆ. ಡಿಪಾರ್ಟೆಡ್ ಫಾರ್ ದ ರೈಲ್ ರೋಡ್. ಲೂಯಿಸಾ ಫೈಂಡ್ಸ್ ಟಾಮ್ ವೇಟಿಂಗ್ ಫಾರ್ ಹರ್. ಲೂಯಿಸಾ ನೋಡ್ತಾಳೆ, ಟಾಮ್ ಈಸ್ ವೇಟಿಂಗ್ ಫಾರ್ ಹರ್. ಹಿ ಎಕ್ಸ್ಕ್ಲೇಮ್ಸ್, ವಾಟ್ ಎ ಗೇಮ್ ಗರ್ಲ್ ಯು ಆರ್ ಟು ಬಿ ಸಚ್ ಎ ಫಸ್ಟ್ ರೇಟ್ ಸಿಸ್ಟರ್ ಲೂ, ವಿಸ್ಪರ್ಸ್ ಟಾಮ್. ನೀನು ನನಗೆ ಫಸ್ಟ್ ರೇಟ್ ಸಿಸ್ಟರ್ ಆಗಿಬಿಟ್ಟಿಲ್ಲ ಲೂ, ಬೈ ಮ್ಯಾರಿಂಗ್ ಮಿಸ್ಟರ್ ಬಾಂಡಬಿ. ಎಂಥ ಗೇಮ್ ಇದು? She clings to him as she would have clung some far better nature, and is a little shaken in her reserved composure for the first time. ಅವಳು ಅವನಿಗೆ ಅಂಟ್ಕೊಂಡು ನಿಂತ್ಕೊಳ್ತಾಳೆ. ಫಾರ್ ದ ಫಸ್ಟ್ ಟೈಮ್ ಇನ್ ದರ್ ಲೈಫ್ ಶಿ ಈಸ್ ಆಲ್ವೇಸ್ ರಿಸರ್ವ್ಡ್, ಬಟ್ ಟುಡೇ ಶಿ ಈಸ್ ಕ್ವೈಟ್ ಶೇಕನ್. ಸ್ವಲ್ಪ ಅಲ್ಗಾಡಿದ್ದಾಳೆ, ಸ್ವಲ್ಪ ಆತಂಕಕ್ಕೊಳಗಾಗಿದ್ದಾಳೆ. ಅವಳ ಆ ಕಂಪೋಷರ್, ಆ ಯಾವಾಗಲೂ ಶಾಂತ ಚಿತ್ತತೆಯಿಂದ ಇರ್ತಿದ್ಲು. ಆ ಕಂಪೋಷರ್ now she is disturbed. Reserved composure for the first time. He says her goodbye and calls her marriage as uncommonly jolly. ಟಾಮ್ ಅವಳಿಗೆ ಗುಡ್ ಬೈ ಹೇಳ್ತಾನೆ, ಅವಳ ಮದುವೆಯನ್ನು ಐ ಕೋಟ್ ಆ್ಯಂಡ್ ಅನ್ಕೋಟ್ uncommonly jolly. It's not only jolly, uncommonly jolly. Let us see, is it going to be uncommonly jolly in her life, in the life of Lisa, in the next class. I think I have understood the explanation of this chapter. Here, the book 1 is over. It is completed with the marriage of Mr. Bondabai and Miss Louisa. I think I have understood this explanation. If you have any query or question, post in the comment box. Take care. Bye.